ಹಲೋ ಗೈಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಬೆಳಿಗ್ಗೆ ಅಷ್ಟೇ ಮನೆಗೆ ರೀಚ್ ಆಗಿದೆ. ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ. ಬ್ಯಾಂಗ್ಳೂರಲ್ಲಿ ನಿದ್ದೆ ಇಲ್ಲ, ರಾತ್ರಿ ಹೊತ್ತೆಲ್ಲ ಸುತ್ತೋದು ಅದು ಇದು ಕೆಲಸ ಕಾರ್ಯಗಳು. ಸೊ ಊರಲ್ಲಾದರೂ ಸ್ವಲ್ಪ ನಿದ್ದೆ ಮಾಡೋಣ ಅಂತ ಹೇಳಿದ್ರೆ ಇವು ಬಂದ ತಕ್ಷಣ ಇವು ಮಲಗೋಕ್ಕೂ ಬಿಟ್ಟಿಲ್ಲ. ಬಾ ಔಟೋಗೋಣ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಎಲ್ಲ ಸೇರಿ ಪಿಕ್ನಿಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಕುಶಾಲನಗರ ಬಂದ್ವಿ. ನೀವು ನೋಡಿದ್ರಲ್ಲ, ಇದೇ ಕುಶಾಲನಗರದ ಗೋಲ್ಡನ್ ಟೆಂಪಲ್. ಇದನ್ನು ನಾವು ನಾಮ್ಡ್ರೋಲಿಂಗ್ ಮೊನೆಸ್ಟ್ರಿ ಅಂತಲೂ ಕರಿತೀವಿ. ಇದು ಬಂದು ಮೇಜರ್ ಟಿಬೆಟಿಯನ್ ಬುದ್ಧಿಸ್ಟ್ ಸೆಂಟರ್. ಇಲ್ಲಿ ಬಂದು ನಿಮಗೆ ಬುದ್ಧಿಸ್ಟ್ ಮಾಂಕ್ಸ್ ಅವ್ರನ್ನೆಲ್ಲ ನೋಡ್ಬೋದು. ಬಟ್ ನಾನು ಅವ್ರನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಅವರು ಪ್ರೇ ಮಾಡ್ತಾಯಿದ್ರು. ಈ ಟೆಂಪಲ್ನಲ್ಲಿರೋ ಆರ್ಕಿಟೆಕ್ಚರ್ ಪೇಂಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದೇ ಥರ ನೀವು ನೋಡ್ಬೋದು, ಈ ಬುದ್ಧ ಸ್ಟ್ಯಾಚ್ಯೂಸ್ ಎಲ್ಲ ಗೋಲ್ಡ್ ಪ್ಲೇಟಿಂಗ್ ಮಾಡಿದ್ದಾರೆ, ಪ್ಯೂರ್ ಗೋಲ್ಡ್ ಪ್ಲೇಟಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡಿ ಕಾಳಿ ಪೇಂಟಿಂಗ್ಸ್ ಹೆಂಗೆ ಯಾವ ಥರ ಮಾಡಿದ್ದಾರೆ. ಅವ್ರದ್ದೇ ಆದ ಟಿಬೇಟ್ ಕಾನ್ಸೆಪ್ಟಲ್ಲಿ ತುಂಬ ವಿಭಿನ್ನವಾಗಿದೆ ನೋಡಿ. ಇದು ನೋಡಿ, ಅವ್ರದ್ದೊಂದು ಟಿಬೇಟ್ನ ಪಾಲ್ಯೂಲ್ ಆಶ್ರಮದ ಒಂದು ಮಾಡೆಲ್ ಮಾಡಿಟ್ಟಿದ್ದಾರೆ. ಯಾವ ಥರ ಇದು ಕಂಪ್ಲೀಟಾಗಿ ಎಷ್ಟು ಡೀಟೇಲಿಂಗ್ ಆಗಿ ಚಿಕ್ಕದಾಗಿ ಮಾಡಿದ್ದಾರೆ, ನೀವೇ ನೋಡ್ಬೋದು. ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ಹಂಗೆ ಮಧ್ಯಾಹ್ನ ಆಯಿತು. ಅಷ್ಟರಲ್ಲಿ ಹೊಟ್ಟೆ ತುಂಬ ಹಸಿದಾಯಿತು ಅಂತೇಳಿ ಹೋಟ್ಲಿಗೆ ಬಂದ್ವಿ. ಹಂಗೆ ಮೆನು ಕಾರ್ಡ್ ನೋಡ್ತಾ ಇರುವಾಗ ನನಗೆ ಏನು ತಗೋಬೇಕು ಅಂತ ಗೊತ್ತಾಗೋದು. ಎಲ್ಲರೂ ಬಿರಿಯಾನಿ ಕಬಾಬ್ ಬಂದಾಗ ನಾನು ಓಕೆ, ನನಗೆ ಬೇಡ ಅಂದ್ರೂ ಬಿರಿಯಾನಿ ಕಬಾಬೇ ತಗೊಂಡೆ. ಆದರೆ ತಿಂದು ನೋಡುವಾಗ ಅಯ್ಯೋ ಸ್ವಲ್ಪನೂ ಚೆನ್ನಾಗಿತ್ತಿಲ್ಲ, ಯಾಕಪ್ಪ ತಗೊಂಡೆ ಅಂತ. ಮತ್ತು ಹಂಗೆ ಊಟ ಮುಗಿಸ್ಕೊಂಡು ನಿಸರ್ಗಧಾಮ ಬಂದ್ವಿ. ಬಟ್ ಈ ನಿಸರ್ಗಧಾಮ ನಾನು ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇರೋದು. ಏನಕ್ಕೆ ಇದಕ್ಕಿಂತ ಮುಂಚೆ ಬಂದಿಲ್ಲ. ಆ ಕಡೆ ಎಲ್ಲ ಹೋಗಿದ್ದೀವಿ, ಬಟ್ ಇಲ್ಲೇ ಪಕ್ಕದಲ್ಲಿದೆ ನಿಸರ್ಗಧಾಮ ಬಂದಿದ್ದಿಲ್ಲ. ಬಟ್ ಎಲ್ಲರೂ ಹೇಳ್ತಾಯಿದ್ರು ಅಲ್ಲಿ ತುಂಬ ಅದು ಇದು ಅಂತೆಲ್ಲ ಇದೆ ಅಂತ. ನಾನು ತುಂಬ ಎಕ್ಸ್ಪೆಕ್ಟೇಷನಿಂದ ಬಂದೆ. ನೋಡಿದರೆ ಇಲ್ಲಿ ಏನು ಅಷ್ಟು ನೋಡುವಷ್ಟು ಇದ್ದಿಲ್ಲ. ಮತ್ತು ಜಿಂಕೆ ಕೂಡ ನೋಡೋಕ್ಕೆ ಸಿಕ್ಕಿಲ್ಲ, ತುಂಬ ದೂರದಿಂದ ಝೂಮ್ ಮಾಡಿದಾಗ ಸಿಕ್ತು. ಮತ್ತು ಇಲ್ಲಿ ಸ್ವಲ್ಪ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿಟ್ಟಿದ್ದಾರೆ. ಇಲ್ಲಿ ಬಂದು ಕೂರ್ಗ್ ಟ್ರೆಡಿಷ್ನಲ್ ಡ್ಯಾನ್ಸ್ ಮತ್ತು ಔಟ್ಫಿಟ್ಟಲ್ಲಿರುವ ಸ್ಟ್ಯಾಚ್ಯೂಸ್ ಎಲ್ಲ ನೋಡ್ಬೋದು ನೀವು. ಇಲ್ಲಿ ಬಂದು ಪರಿಸರನ ಎಂಜಾಯ್ ಮಾಡೋದು ಬಿಟ್ಬಿಟ್ಟು ಪರಿಸರನ ಹಾಳು ಮಾಡೋ ಕೆಲಸ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ಗಿಡಕ್ಕೆ ಮರಕ್ಕೆಲ್ಲ ಫುಲ್ ಅದು ಇದು ಅಂತೆಲ್ಲ ಕೆರೆದ್ಬಿಟ್ಟು, ಅಷ್ಟು ಆಸೆ ಇದ್ದರೆ ಬನ್ನಿ, ನಾನಿಲ್ಲಿ ಟ್ಯಾಟೂ ಹಾಕ್ಕೊಡ್ತೀನಿ ನಿಮ್ಮ ಎದೆ ಕೆರ್ಕೊಂಡು. ಸೊ ಅಲ್ಲಿಂದ ಡೈರೆಕ್ಟ್ ಬಂದಿದ್ದು ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ. ಸೊ ಹಂಗೆ ಅಲ್ಲಿ ಎಲಿಫೆಂಟ್ನ ನೋಡಬೇಕು ಅಂದರೆ ನಾವು ನದಿ ದಾಟಿ ಹೋಗಬೇಕು. ಸೊ ಹಂಗೆ ಇರುವಾಗ ಅಲ್ಲಿ ಎಳ್ನೀರು ಇತ್ತು ಅಂತೇಳಿ ಎಲ್ಲರೂ ಎಳ್ನೀರು ಕುಡಿಯೋಕೆ ಹೋದರು. ನನಗೆ ಕುಡಿಬೇಕು ಅನಿಸಿಲ್ಲ, ನಾನು ಕುಡಿದಿಲ್ಲ. ಸೊ ಹಂಗೆ ನದಿ ದಾಟಿ ಈ ಕಡೆ ಬಂದಾಗೆ ನೀವು ಇಲ್ಲಿ ದೊಡ್ಡದಾಗಿ ಒಂದು ಬೋರ್ಡ್ ನೋಡ್ಬೋದು, ದುಬಾರೆ ಸಾಕಾನೆ ಶಿಬಿರ ಅಂತ. ಇಲ್ಲಿಂದ ಮುಂದೆ ರೈಟ್ ತಗೊಂಡ್ರೆ ಅಲ್ಲಿ ಎಲಿಫೆಂಟ್ಸ್ ಎಲ್ಲ ನೋಡ್ಬೋದು. ಇಲ್ಲಿ ನೋಡಿ ಕೊಡಗಿನ ಕಾವೇರಿ ತಾಯಿಯ ಸ್ಟ್ಯಾಚ್ಯೂ.
ಇಲ್ಲಿ ಎಲಿಫೆಂಟ್ಸ್ಗೆಲ್ಲ ನಮ್ಮ ಕೈಯಾರೆ ಫೀಡ್ ಮಾಡ್ಬೋದು. ಆದರೆ ಒಂದು ಏನು ಅಂತ ಹೇಳಿದ್ರೆ ನಾವು ಔಟ್ಸೈಡ್ ಫುಡ್ಡೆಲ್ಲ ತಗೊಂಬಂದು ಕೊಡೋಂಗಿಲ್ಲ. ಅಲ್ಲಿಯೇ ಅವರು ಎಲಿಫೆಂಟ್ಸಿಗೆ ಕೊಡೋಕ್ಕೆ ಅಂತೇಳಿ ಮಾಡಿರ್ತಾರೆ. ಅದನ್ನು ನಾವು ಅವ್ರ ಕೈಯಿಂದ 50 ರೂಪೀಸ್ ಕೊಟ್ಟರೆ ಒಂದೊಂದು ಪೀಸ್ ಕೊಡ್ತಾರೆ. ಅದನ್ನು ನಾವು ಎಲಿಫೆಂಟ್ ನಮ್ಮ ಕೈಯಾರೆ ಕೊಡಿಸ್ಬೋದು. ಆದರೆ ಇನ್ನೊಂದು ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಚಾರ್ಜ್ ಮಾಡ್ತಾರೆ ಅನ್ಕೋತೀನಿ, ನಮ್ಗೆ ಗೊತ್ತಿಲ್ಲ. ನನಗೆ 50 ರೂಪೀಸ್ಗೆ ಒಂದು ಕೊಟ್ಟರು. ಆ ಮಗು ನನ್ನದು ತಂಗಿ ಮಗುಗೆ ಬಂದು 50 ರೂಪೀಸ್ಗೆ 2 ಕೊಟ್ಟರು. ನಾನು ಆವಾಗಲೇ ಹೇಳಿದ್ದೆ ಬೆಳಿಗ್ಗೆ ಬಂದಿದ್ದೆ ಬ್ಯಾಂಗ್ಳೂರಿಂದ ಅಂತ, ಮಲ್ಕೊಂಡಿದ್ದಾಗ ಹಂಗೆ ಕರೆದ್ರು ಅಂತ. ನಾನು ಹಂಗೆ ಎದ್ದು ಜಸ್ಟ್ ಬ್ರಷ್ ಮಾಡ್ಕೊಂಡು ಹಂಗೆ ಬಂದುಬಿಟ್ಟೆ. ಅದಕ್ಕೆ ಅದೇ ಡ್ರೆಸ್ಸಲ್ಲಿದ್ದೀನಿ. ಬ್ಯಾಂಗ್ಳೂರಲ್ಲಿ ಟ್ರಾಫಿಕಲ್ಲಿ ಇದ್ದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಬೇಕು ಅಂದರೆ ಸ್ವಲ್ಪ ಈ ಥರ ಎಲ್ಲ ಔಟ್ ಬಂದರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಎಲ್ಲ ಮಾಡ್ಕೋಬೋದು. ಸೊ ಇಲ್ಲಿ ನಾವು ಎಲಿಫೆಂಟ್ನೆಲ್ಲ ನೋಡಿ ಹಂಗೆ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಡೈರೆಕ್ಟ್ ಹೋಗಿರೋದು ಬಂದು ಆರಂಗಿ ಜಲಾಶಯ. ಇಲ್ಲಿ ನಿಮಗೆ ವಾಟರ್ ಡ್ಯಾನ್ಸ್ ಎಲ್ಲ ನೋಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿದಾಗ ಈ ಮಕ್ಕಳಿದ್ದಾರಲ್ಲ ಸ್ಕೂಲ್ ಸ್ಟೂಡೆಂಟ್ಸ್ ಟ್ರಿಪ್ ಬಂದಿರೋದು ಅಂದ್ಕೊಳ್ತೀನಿ ಕೇರಳದಿಂದ. ಅವರು ನಾವೆಲ್ಲೆಲ್ಲ ಹೋಗ್ತೀವಿ ಅಲ್ಲೆಲ್ಲ ಇದ್ದಾರೆ. ಸ್ವಲ್ಪ ಹೊತ್ತು ನೋಡೋಷ್ಟರಲ್ಲೇ ಅರ್ಧಕ್ಕೆ ಅವರು ವಾಟರ್ ಡ್ಯಾನ್ಸ್ ಸ್ಟಾಪ್ ಮಾಡಿದ್ರು. ಮಕ್ಕಳೆಲ್ಲ ಸೇರಿ ಫುಲ್ ಫೈಟಿಂಗ್ ಎಲ್ಲ ಆಗ್ತಿತ್ತು ಅಲ್ಲಿ. ಮತ್ತೆ ಅವ್ರು ಸ್ಟಾಪ್ ಮಾಡಿದ್ರು. ಹಂಗೆ ವಾಟರ್ ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಇವತ್ತು ಡೇ ಅಂತೂ ನನಗಂತೂ ಸೂಪರಾಗಿ ಇಷ್ಟ ಆಯಿತು. ಹಂಗೆ ಒಂದು ಟೀ ಕುಡ್ಕೊಂಡು ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಟಾಟಾ ಬಾಯ್.